ಅವ್ರು ಹೋಗ್ತಾನೆ ನಚಿಕೇತ. ಆ ಹೊರಡಬೇಕಾದ್ರೆ ಸಮಯದಲ್ಲಿ ನಚಿಕೇತ ಆ ನರಕ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ನರಕವನ್ನು ಉಸ್ತುವಾರಿ ನೋಡ್ಕೊಳ್ತಾ ಇದ್ದಂತಹ ಯಮಭಟರು ಅವರೆಲ್ಲ ಯಾರ್ಯಾರು ಇರ್ತಾರೋ ಅವರ ಯಮಕಿಂಕರರು ಅವರೆಲ್ಲ ನಚಿಕೇತನನ್ನು ಬರಮಾಡಿಕೊಂಡು ಒಂದು ಕಡೆ ಕೂಡಿಸಿ ಅವನಿಗೆ ಅರ್ಘ್ಯಪಾದ್ಯ ಆಚಮನಾದಿಗಳನ್ನೆಲ್ಲ ಕೊಟ್ಟು ಸಂತೋಷಪಡಿಸ್ತಾನೆ. ಆ ಸಮಯದಲ್ಲಿ ಯಮಧರ್ಮರಾಜ ನರಕ ವೀಕ್ಷಣೆ ಮಾಡೋದಕ್ಕೋಸ್ಕರ ಹೊರಟು ಬಿಡ್ತಾನೆ. ಪುನಃ ಯಮಧರ್ಮರಾಜ ನರಕಕ್ಕೆ ಬರೋಷ್ಟರೊಳಗಡೆ 3 ದಿನ ಆಗ್ಬಿಡತ್ತೆ. 3 ದಿನ ಈ ಅತಿಥಿಯಾಗಿ ಬಂದಂತಹ ಈ ಮಗು ಇವನಿಗೆ ಸತ್ಕಾರವೇ ಮಾಡೋರಿಲ್ಲ, ಅನ್ನಾಹಾರ ಹಾಕೋರಿಲ್ಲ, ಬಂದಾಗ ಉಪಚಾರ ಮಾಡಿದ್ದಷ್ಟೇ. ಆದರೆ 3 ದಿನಗಳ ಪರ್ಯಂತ ಬಂದಿರುವಂತಹ ಅತಿಥಿಯನ್ನು ಯಾರೂ ಸತ್ಕರಿಸೋದಿಲ್ಲ. ಯಮಧರ್ಮರಾಜ ಬಂದಿದ್ದ ತಕ್ಷಣ ನಚಿಕೇತನ ಮುಂದೆ ನಿಂತು ನಮಸ್ಕಾರ ಮಾಡಿ ಅತಿಥಿ ಸತ್ಕಾರ ಮಾಡೋದಕ್ಕೋಸ್ಕರ ಹೊರಡ್ತಾನೆ. ಎಷ್ಟು ದಿನದಿಂದ ಇರ್ತಾಯಿದ್ದೆ? 3 ದಿನದಿಂದ ನಾನು ನಿನಗೋಸ್ಕರ ಕಾಯುತ್ತಿದ್ದೇನೆ ಎಂದು ನಚಿಕೇತ ಹೇಳ್ತಾನೆ. ಆಗ ಯಮಧರ್ಮರಾಜ ಕೇಳ್ತಾನೆ, ಅಯ್ಯಯ್ಯೋ ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಅತಿಥಿಗಳನ್ನು ನಾವು ಕಾಯಿಸಲೇಬಾರದು, ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಮೊದಲು ಅವರನ್ನು ಸತ್ಕರಿಸಬೇಕು ಎಂದು ನಮಗೆ ಧರ್ಮ ಹೇಳಿಕೊಡತ್ತೆ. ಒಂದು ವೇಳೆ ನಾವು ಅತಿಥಿಗಳನ್ನು ಪೂಜಿಸದೆ ಹೋದರೆ ನಮ್ಮ ಸಂತತಿಗಳು, ನಮ್ಮ ವಾಹನಗಳು, ಜೊತೆಗೆ ನಮ್ಮ ಪುಣ್ಯಗಳು, ನಾವು ಮಾಡಿರುವಂತಹ ಎಲ್ಲ ಸತ್ಕರ್ಮಗಳು ನಾಶವಾಗುತ್ತದೆ ಎಂದು ನಮಗೆ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಯಮಧರ್ಮರಾಜ ಬರೋದಕ್ಕೆ 3 ದಿನ ಆಯಿತು. 3 ದಿನದ ಪರ್ಯಂತ ಆಗಮಿಸಿರುವಂತಹ ಅತಿಥಿಯನ್ನು ಸತ್ಕರಿಸದೇ ಹೋಗಿದ್ದರಿಂದ ಆ ನಚಿಕೇತ ಹೇಳ್ತಾನೆ, ನೀನು 1 ವರ್ಷ 3 ದಿನ ನೋಡು, 3 ದಿನ ನೀನು ನನ್ನ ವಿಷಯದಲ್ಲಿ ಅಪಚಾರ ಮಾಡಿದ್ರಿಂದ ನಿನಗೆ ಸಂತತಿಗಳು ನಾಶವಾಗತ್ತೆ, ವಾಹನ ನಾಶವಾಗತ್ತೆ, ಜೊತೆಗೆ ಪುಣ್ಯಗಳೆಲ್ಲ ನಾಶವಾಗುತ್ತದೆ ಎಂದು ನಚಿಕೇತ ಹೇಳಿದ್ದಕ್ಕೆ ಯಮಧರ್ಮರಾಜ, ಅಯ್ಯೋ ನನಗೆ ಕ್ಷಮೆ ಇರಲಿ, ನಾನು ಮಾಡಿದ ಅಪರಾಧಕ್ಕೆ ನೀನು ಕ್ಷಮಿಸಬೇಕು ಎಂದು ಆ ನಚಿಕೇತನಲ್ಲಿ ಪ್ರಾರ್ಥನೆ ಮಾಡಿ, ಸರಿ ನಾನು ಮಾಡಿರುವಂತಹ ಅಪರಾಧಕ್ಕೆ ನಿನಗೆ 3 ವರಗಳನ್ನು ನೀಡುತ್ತೇನೆ, ನೀನು 3 ವರಗಳನ್ನು ಪ್ರಾರ್ಥನೆ ಮಾಡಬಹುದು ಎಂದು ಕೇಳಿದಾಗ ನಚಿಕೇತ ಹೇಳ್ತಾನೆ, ನನಗೆ ಮೊದಲನೇ ವರ ಏನು? ಪುನಃ ನಾನು ತಂದೆ ಹತ್ರ ಹೋಗಬೇಕು, ನನಗೆ ನೀನು ಅನುಮತಿಯನ್ನು ಕೊಡಬೇಕು, ನಾನು ನರಕದಲ್ಲಿ ಯಾತನೆಯನ್ನು ಅನುಭವಿಸಬಾರದು, ಏಕೆಂದರೆ ನಾನು ವೇದಾಧ್ಯಯನ ಮಾಡಿರುವಂತಹ ಉತ್ತಮರಾದ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ದೇನೆ, ಆದ್ದರಿಂದ ನಮಗೆ ನರಕ ಯಾತನೆ ಕೂಡದು, ನಾನು ತಂದೆ ಹತ್ರ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು, ಅವರು ದಾನ ಕೊಡುವ ನೆಪದಲ್ಲಿ ಗೊಡ್ಡು ಹಸುಗಳನ್ನೆಲ್ಲ ದಾನ ಮಾಡ್ತಾ ಇದ್ದಾರೆ, ಅವರು ಸ್ವಲ್ಪ ಪಾಪ ಮಾಡಿದ್ದಾರೆ, ಆ ಪಾಪಗಳೆಲ್ಲ ಪರಿಹಾರವಾಗಬೇಕು ಎಂಬ ವರವನ್ನು ನೀನು ನೀಡಬೇಕು, ಇದು ಮೊದಲನೇ ವರ ಅಂತ ನಚಿಕೇತ ಕೇಳ್ತಾನೆ. ಅದಕ್ಕೆ ಯಮಧರ್ಮರಾಜ ಸರಿ ಹೋಯಿತು, ನಾನು ಮೊದಲನೇ ವರವಾಗಿ ನಿನ್ನ ತಂದೆ ಮಾಡಿರುವಂತಹ ಪಾಪಗಳೆಲ್ಲ ಪ್ರಾಯಶ್ಚಿತ್ತವಾಗಲಿ, ಅದು ಪರಿಹಾರವಾಗಲಿ ಎಂದು ವರವನ್ನು ಕೊಟ್ಟೆ ಎಂದು ಹೇಳ್ತಾನೆ. ಎರಡನೇ ವರ ಏನು ಅಂದರೆ, ಪಂಚಾಗ್ನಿ ವಿದ್ಯೆಯನ್ನು ನೀನು ಆಚಾರ್ಯ ಸ್ಥಾನದಲ್ಲಿದ್ದು ನನಗೆ ಉಪದೇಶ ಮಾಡಬೇಕು ಎಂದು ನಚಿಕೇತ ಕೇಳ್ತಾನೆ. ಈ ಪಂಚಾಗ್ನಿ ವಿದ್ಯೆ ಎಂಬುದು ಉತ್ತಮವಾದ ವಿದ್ಯೆ. ಒಂದು ಜೀವ ಹೇಗೆ ಅದಕ್ಕೆ ಶರೀರ ಪ್ರಾಪ್ತವಾಗತ್ತೆ ಎಂಬುದಕ್ಕೆ ವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಉತ್ತಮವಾದ ವಿಷಯ. ಈ ಬ್ರಹ್ಮವಿದ್ಯೆಯನ್ನು ನೀನು ಆಚಾರ್ಯ ಸ್ಥಾನದಲ್ಲಿದ್ದು ನನಗೆ ಉಪದೇಶಿಸಬೇಕು ಎಂದು ನಚಿಕೇತ ಕೇಳ್ತಾನೆ. ಅದಕ್ಕೆ ಯಮಧರ್ಮರಾಜ ತಾನೇ ಆಚಾರ್ಯ ಸ್ಥಾನದಲ್ಲಿದ್ದು ನಚಿಕೇತನಿಗೆ ಈ ಪಂಚಾಗ್ನಿ ವಿದ್ಯೆಯ ರಹಸ್ಯವನ್ನೆಲ್ಲ ಉಪದೇಶ ಮಾಡ್ತಾನೆ. ಇದು ಎರಡನೇ ವರ ಆಯಿತು. ಮತ್ತು ಮೂರನೇ ವರ, ಮೋಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ನಚಿಕೇತ ಪ್ರಶ್ನೆ ಮಾಡಿದಾಗ ಆಗ ಯಮಧರ್ಮರಾಜ ಮೋಕ್ಷಕ್ಕೆ ಉಪಾಯವನ್ನು ತಿಳಿಸ್ತಾನೆ. ನಾವು ಯಾವ ಕರ್ಮವನ್ನು ಮಾಡಿದರೆ ನಮಗೆ ಮೋಕ್ಷವೆಂಬ ಸಾಮ್ರಾಜ್ಯ ಲಭ್ಯವಾಗತ್ತೆ, ಇದೆಲ್ಲವನ್ನು ಯಮಧರ್ಮರಾಜ ಸಕ್ರಮವಾಗಿ ನಚಿಕೇತನಿಗೆ ಉಪದೇಶ ಮಾಡ್ಕೊಂಡು ಬರ್ತಾನೆ. ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂತಹ 5 ವಿಷಯಗಳು. ಮೊದಲು ನಾವು ಯಾರು ಅನ್ನೋದು ನಾವು ತಿಳ್ಕೊಳ್ಬೇಕು. ನಾವು ಆತ್ಮ ಅಂದರೆ ಜೀವಾತ್ಮನ ಸ್ವರೂಪದ ಅರಿವು ನಮಗೆ ವಿಕಾಸವಾಗಬೇಕು. ಜೊತೆಗೆ ಜೀವಾತ್ಮನಲ್ಲಿರುವಂತಹ ಅಂತರ್ಯಾಮಿಯಾದ ಪರಮಾತ್ಮ ಅವನ ಸ್ವರೂಪ ಲಕ್ಷಣಗಳನ್ನು ತಿಳ್ಕೊಳ್ಬೇಕು. ಜೀವನ ಹಾಗೂ ಪರಮಾತ್ಮನ ನಡುವೆ ಇರುವಂತಹ ವಿರೋಧಿ ಯಾರು ಅಂದರೆ ಸಂಸಾರ. ಈ ಸಂಸಾರದ ಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಕೃತಿಯ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಈ ಜೀವಾತ್ಮ ಪರಮಾತ್ಮನನ್ನು ಪಡೆದ ನಂತರ ಆ ಮೋಕ್ಷದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಜೊತೆಗೆ ಮೋಕ್ಷವನ್ನು ಪಡೆಯಲು ಉಪಾಯವೇನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದೆಲ್ಲವನ್ನು ಯಮಧರ್ಮರಾಜ ಸಕ್ರಮವಾಗಿ ನಚಿಕೇತನಿಗೆ ಉಪದೇಶ ಮಾಡ್ತಾರೆ. ಅಂದರೆ ಜೀವಸ್ವರೂಪವನ್ನು ಹೇಳಬೇಕಾದ್ರೆ ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್, ಜೀವನಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದನ್ನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಕತ್ತರಿಸೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಸುಡೋದಕ್ಕೆ ಸಾಧ್ಯವಿಲ್ಲ, ಅದು ನಿತ್ಯವಾಗಿರುವಂತಹ ಅಣುಪ್ರಾಯನಾದ ಆತ್ಮ ಜೀವಾತ್ಮ ಎಂದು ಜೀವಾತ್ಮನ ಲಕ್ಷಣಗಳನ್ನೆಲ್ಲ ಹೇಳ್ತಾನೆ ಯಮಧರ್ಮರಾಜ. ಜೊತೆಗೆ ಭಗವತ್ ಸ್ವರೂಪದ ವರ್ಣನೆ ಕೂಡ ಮಾಡ್ತಾನೆ.
ಪರಮಾತ್ಮನಾದವನು ವಿಭುವಾಗಿದ್ದಾನೆ, ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ. ತಾನು ತನ್ನ ಶಕ್ತಿಯಿಂದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರೊಳಗಡೆ ಅನುಪ್ರವೇಶ ಮಾಡಿ ಅಂತರ್ಯಾಮಿಯಾಗಿದ್ದು ಅವನು ಲಯವನ್ನು ಕೂಡ ಮಾಡುತ್ತಾನೆ ಎಂದು ಭಗವತ್ ಸ್ವರೂಪ ವರ್ಣನೆ ಮಾಡಿ, ಈ ಸತ್ವ ರಜಸ್ಸು ತಮಸ್ಸು 3 ಗುಣಗಳಿಂದ ಕೂಡಿರುವಂತಹದ್ದು ಸಂಸಾರ, ಇದು ನಮಗೆ ವಿರೋಧಿಯಾಗಿದೆ ಎಂದು ವಿರೋಧಿ ಸ್ವರೂಪಿಯಾಗಿರುವಂತಹ ಸಂಸಾರವನ್ನು ಕೂಡ ವಿವರಿಸಿದ ನಂತರ ಮೋಕ್ಷದ ಸ್ವರೂಪವನ್ನು ವಿವರಿಸಿ, ಮೋಕ್ಷದಲ್ಲಿ ನಾವು ಪಡೆಯುವಂತಹ ಫಲ ಅದರ ಸ್ವರೂಪವನ್ನು ಕೂಡ ಹೇಳಿ, ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಭಕ್ತಿ ಪ್ರಪತ್ತಿ ಎರಡೇ ಉಪಾಯ ಎಂದು ಕೂಡ ಹೇಳಿ, ಪ್ರಪತ್ತಿ ಮಾರ್ಗದಿಂದಲೋ ಅಥವಾ ಭಕ್ತಿಯೋಗದಿಂದಲೋ ನಾವು ಭಗವತ್ ಸಾಮ್ರಾಜ್ಯವನ್ನು ಪಡೆದುಕೊಳ್ಳಬಹುದು ಎಂದು ಯಮಧರ್ಮರಾಜ ನಚಿಕೇತಸನಿಗೆ ಉಪದೇಶ ಮಾಡಿದ್ದಾರೆ. ಕಡೆಯಲ್ಲಿ ಭಗವತ್ ಸ್ವರೂಪವನ್ನು ವರ್ಣಿಸಬೇಕಾದರೆ ಭಗವಂತನ ಸ್ವರೂಪವೇನು? ಅವನು ತನ್ನ ಸಂಕಲ್ಪ ಮಾತ್ರದಿಂದ ವಿಸ್ಮಯಕಾರಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಜೊತೆಗೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಿ ಓದನಃ ಎಂದು ಭಗವಂತನ ಸ್ವರೂಪವನ್ನು ಹೇಳ್ತಾರೆ ಯಮಧರ್ಮರಾಜ. ನೋಡಿ, ಲೋಕ ಎಂಬುದು ಪರಮಾತ್ಮನ ಸ್ವತ್ತು. ಈ ಲೋಕವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಅಸುರರು ಹೆಚ್ಚಾದಾಗಲೆಲ್ಲ ಈ ಅಸುರರನ್ನು ಸಂಹಾರ ಮಾಡಿ ಲೋಕದಲ್ಲಿರುವಂತಹ ಶಿಷ್ಟರನ್ನು ಸಂರಕ್ಷಣೆ ಮಾಡುವಂತಹ ಪರಮಾತ್ಮ ಧರ್ಮವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇಂತಹ ಲೋಕದ ಮೇಲೆ ಅಪಾರವಾದ ಪ್ರೇಮವನ್ನಿಟ್ಟಿರುವಂತಹ ಪರಮಾತ್ಮನು ಲೋಕ ಸಂರಕ್ಷಕನಾಗಿರುತ್ತಾನೆ. ಅದೇ ಭಗವಂತ ಪ್ರಳಯ ಕಾಲದಲ್ಲಿ ಚರಾಚರಭೂತವಾದ ಈ ಪ್ರಪಂಚವನ್ನು ತಾನೇ ನುಂಗಿಬಿಡುತ್ತಾನೆ ಎಂದು ಯಮಧರ್ಮರಾಜ ಹೇಳ್ತಾನೆ. ವಾಸ್ತವಿಕವಾಗಿ ಲಯ ಅಂದರೆ ನಾಶ ಅಂತ ಅರ್ಥ. ನಾಶ ಅಂದರೆ ಏನರ್ಥ? ಸೂಕ್ಷ್ಮಾವಸ್ಥೆಯನ್ನು ಪಡೆದುಕೊಳ್ಳುವುದು ಎಂದು ಅರ್ಥ. ನೋಡಿ, ನಾವು ನೋಡ್ತಾ ಇರುವಂತಹ ಜಗತ್ತು ಇದು ಸ್ಥೂಲಾವಸ್ಥೆಯಲ್ಲಿದೆ, ಸ್ಥೂಲ ಪ್ರಪಂಚ ಅಂತ ಕರಿತೀವಿ. ಇದು ಸೂಕ್ಷ್ಮ ರೂಪವನ್ನು ಪಡೆದುಕೊಂಡು ಅದು ಪರಮಾತ್ಮ ತನ್ನ ಉದರದಲ್ಲಿ ಈ ಸೂಕ್ಷ್ಮ ರೂಪವಾಗಿರುವಂತಹ ಪ್ರಪಂಚವನ್ನು ಬಂಧಿಸಿಟ್ಟುಕೊಳ್ಳುತ್ತಾನೆ. ಈ ಜಗತ್ತನ್ನೇ ಉಂಡು ತನ್ನ ಉದರದಲ್ಲಿ ಬಂಧಿಸಿಡುತ್ತಾನೆ ಪರಮಾತ್ಮನು. ತಮಿಳು ಭಾಷೆಯಲ್ಲಿ ಆಳ್ವಾರರೆಲ್ಲ ಪರಮಾತ್ಮನ ಸ್ವರೂಪವನ್ನು ಕೊಂಡಾಡಬೇಕಾದ್ರೆ ಉಲಹಮುಂಡ ಪೆರುವಾಯ ಉತ್ತಮನ್ ಕೀರ್ತಿ ಅಮ್ಮಾನೆ ಎಂದು ಪರಮಾತ್ಮನನ್ನು ಕೊಂಡಾಡ್ತಾರೆ. ಈ ಪ್ರಪಂಚವನ್ನೆಲ್ಲ ಪರಮಾತ್ಮ ಭಕ್ಷಣ ಮಾಡಿಬಿಡುತ್ತಾನೆ ಪ್ರಳಯ ಕಾಲದಲ್ಲಿ. ಅಂದರೆ ಸೂಕ್ಷ್ಮಾವಸ್ಥೆಯನ್ನು ಪಡ್ಕೊಳ್ಳುತ್ತೆ ಈ ಜಗತ್ತು. ಈ ಜಗತ್ತನ್ನು ತಾನು ಉಂಡು ಉದರದಲ್ಲಿ ಜಗತ್ತನ್ನು ಇರಿಸಿಕೊಳ್ಳುತ್ತಾನೆ. ಅದನ್ನೇ ನಾವು ಲಯ ಎಂದು ಹೇಳುತ್ತೆ. ವಾಸ್ತವಿಕವಾಗಿ ಯಾವ ವಸ್ತುವಿಗೂ ನಾಶವಾಗೋದಿಲ್ಲ. ಸ್ಥೂಲವಾಗಿರುವಂತಹ ವಸ್ತು ಸೂಕ್ಷ್ಮ ರೂಪವನ್ನು ಪಡೆದುಕೊಳ್ಳತ್ತೆ. ಆ ರೀತಿ ಸಕಲ ಅಂಡಪಿಂಡ ಬ್ರಹ್ಮಾಂಡಗಳನ್ನೆಲ್ಲ ಪರಮಾತ್ಮ ನುಂಗಿಬಿಡುತ್ತಾನಾದ ಕಾರಣ ಅವನನ್ನು ಪ್ರತರ್ಧನ ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತದೆ. ಇದು ಯಮಧರ್ಮರಾಜ ನಚಿಕೇತಸ್ಸಿಗೆ ಹೇಳಬೇಕಾದ್ರೆ ಬ್ರಹ್ಮಚ ಕ್ಷತ್ರಚ ಉಭೇ ಭವತಿ ಓದನಃ ಎಂಬ ಶಬ್ದವನ್ನು ಪ್ರಯೋಗ ಮಾಡುವುದರ ಮೂಲಕ ಪರಮಾತ್ಮ ಎಲ್ಲವನ್ನೂ ತಿಂದು ಬಿಡುತ್ತಾನೆ ಎಂದು ಹೇಳ್ತಾನೆ. ಅಂದರೆ ಸಕಲ ದೇವತೆಗಳನ್ನು ಕೂಡ ತಾನು ನುಂಗಿಬಿಡುತ್ತಾನೆ. ಇಂದ್ರ, ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ಪರಮಾತ್ಮನು ತಿಂದುಂಡು ತನ್ನ ಉದರದಲ್ಲಿ ಬಂಧಿಸಿಟ್ಟುಕೊಳ್ಳುತ್ತಾನೆ. ಪುನಃ ಸೃಷ್ಟಿ ಮಾಡುತ್ತಾನೆ. ಒಂದು ಕಾಲ ವಿಶೇಷದಲ್ಲಿ ಅವನು ಮನಸ್ಸಿನಲ್ಲಿ ಸೃಷ್ಟಿಸಬೇಕು ಎಂಬ ಸಂಕಲ್ಪವನ್ನು ಮಾಡಿದಾಗ ಸೂಕ್ಷ್ಮ ರೂಪದಲ್ಲಿರುವಂತಹ ಲೋಕವನ್ನು ಸ್ಥೂಲ ರೂಪಕ್ಕೆ ತರುತ್ತಾನೆ ಆ ಪರಮಾತ್ಮನು. ಎಲ್ಲ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ಆಹಾರವಾಗಿ ತಿನ್ನುವುದರ ಮೂಲಕ ತಾನು ಪ್ರತರ್ಧನಾಗಿದ್ದಾನೆ. ನೋಡಿ, ಆಹಾರ ಸ್ವೀಕಾರ ಮಾಡಬೇಕಾದ್ರೆ ನೋಡಿ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದೊಂದು ವಿಧವಾದ ಆಹಾರವನ್ನು ಒಂದೊಂದು ರೀತಿ ಸ್ವೀಕಾರ ಮಾಡ್ತಾನೆ. ಆದರೆ ಪ್ರಳಯ ಕಾಲದಲ್ಲಿ ಪರಮಾತ್ಮನು ಎಲ್ಲ ದೇವತೆಗಳನ್ನು ತಿನ್ನಬೇಕಾದ್ರೆ ಯಮಧರ್ಮರಾಜನನ್ನೇ ಉಪ್ಪಿನಕಾಯಿಯಾಗಿ ಮಾಡಿಕೊಂಡು ನೆಕ್ಕಿ ತಿಂದುಬಿಡುತ್ತಾನೆ ಎಂದು ನಮಗೆ ಪೂರ್ವಾಚಾರ್ಯರು ಹೇಳ್ತಾರೆ. ಹೀಗೆ ಸಾಕ್ಷಾತ್ ಮೃತ್ಯು ದೇವತೆಯಾದ ಯಮಧರ್ಮನನ್ನೇ ಉಪ್ಪಿನಕಾಯಿಯ ಹಾಗೆ ತಿನ್ನುವ ಪರಮಾತ್ಮನನ್ನು ಪ್ರತರ್ಧನ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ.